ನಾನು ತೆರೆದ ಪುಸ್ತಕ, ಅದರಲ್ಲಿ ಮುಚ್ಚಿಡಲು ಏನೂ ಇಲ್ಲ. ಬೇರೆ ಕ್ಷೇತ್ರಗಳಂತೆ ನಮ್ಮ ಕ್ಷೇತ್ರದಲ್ಲಿಯೂ ಕಾಂಪಿಟೇಷನ್ ಇತ್ತು. ಕೆಲವು ಕಡೆಗಳಲ್ಲಿ ಆರೋಗ್ಯಕರ ಸ್ಪರ್ಧೆ ಇದ್ದರೆ ಬಹಳ ಕಡೆ ಕೆಟ್ಟ ಸ್ಪರ್ಧೆ ಇರುತ್ತದೆ. ಅದರಲ್ಲೂ ನಮ್ಮ ಕ್ಷೇತ್ರದಲ್ಲಿ ಯಾರನ್ನಾದರೂ ಒಳ್ಳೆಯ ರೀತಿಯಲ್ಲಿ ಹಿಂದಿಕ್ಕಲು ಆಗಲ್ಲ ಅಂತ ಗೊತ್ತಾದ ತಕ್ಷಣ ಬೇರೆ ಮಾರ್ಗಗಳೆಲ್ಲ ಬರುತ್ತದೆ. ಅದರಲ್ಲೂ ಮಹಿಳೆಯರಿಗೆ ಆಕೆಯ ಚಾರಿತ್ರ್ಯದ ಬಗ್ಗೆ ಮಾತನಾಡ್ತಾರೆ. ನನಗೂ ಆ ಅನುಭವ ಆಗಿದೆ ಎಂದು ಖ್ಯಾತ ಗಾಯಕಿ ಅರ್ಚನಾ ಉಡುಪ ತಮ್ಮ ಜೀವನದಲ್ಲಿ ತಮ್ಮನ್ನ ಕುಗ್ಗಿಸಿದ ಘಟನೆ ಬಗ್ಗೆ ಮಾತನಾಡಿದ್ದಾರೆ. ಬುಕ್ ಬ್ರಹ್ಮ ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ ಅವರು, ನನ್ನ ಚಾರಿತ್ರ್ಯದ ಬಗ್ಗೆ ಮಾತನಾಡಿದ ಸಮಯದಲ್ಲಿ ನನ್ನ ಪತಿ ನನಗೆ ಬಲವಾಗಿ ಬೆನ್ನೆಲುಬಾಗಿ ನಿಂತ ಕಾರಣದಿಂದ ಅದೆಲ್ಲ ನನಗೆ ಅಷ್ಟೊಂದು ಪರಿಣಾಮ ಬೀರಲಿಲ್ಲ. ಸ್ವಲ್ಪ ದಿನ ತೊಂದರೆಯಾಯಿತು, ಯಾಕಂದ್ರೆ ಅದೆಲ್ಲ ನನಗೆ ಹೊಸತು. ಇವಾಗಂತೂ ಎಮ್ಮೆ ಚರ್ಮದ ರೀತಿಯಾಗಿದೆ. ಯಾರು ಏನಾದ್ರೂ ಹೇಳ್ಕೊಳ್ಳಿ ಅಂತ ಬಿಟ್ಟು ಬಿಟ್ಟಿದ್ದೇನೆ. ನನ್ನ ಹಿಂದೆ ಮಾತನಾಡಿದ್ರೆ ನಾನು ಅವರಿಗಿಂತ 2 ಹೆಜ್ಜೆ ಮುಂದೆ ಇದ್ದೇನೆ ಅಂತ. ಮಾತನಾಡಿದರೆ ಅವರಿಗೆ ಖುಷಿಯಾಗುತ್ತದೆ ಅಂದರೆ ಅವರ ಪಾಡಿಗೆ ಅವರು ಖುಷಿ ಪಡಲಿ ಅಂತ ಬಿಟ್ಟು ಬಿಡುತ್ತೇನೆ. ಇದು ಎಲ್ಲರ ಜೀವನದ ಒಂದು ಭಾಗ ಅನಿಸುತ್ತದೆ ನನಗೆ ಎಂದಿದ್ದಾರೆ. ಇನ್ನೊಂದು ತುಂಬಾ ದೊಡ್ಡದಾಗಿ ನನಗೆ ಹೊಡೆತ ಬಿದ್ದಿರೋದು ಅಂದ್ರೆ, ನಾನು ಹೈ ಪಿಚ್ ಹಾಡುಗಳಿಗೆ ಕಿರ್ಚಾಡುತ್ತಿದ್ದೆ. ಹೈ ಪಿಚ್ ಹಾಡುಗಳಿಗೆ ನನ್ನನ್ನೇ ಕರೆಸ್ತಾ ಇದ್ರು. ಆವಾಗ ಗೊತ್ತಾಗುತ್ತಿರಲಿಲ್ಲ. ಈ ಜೋಶ್ನಲ್ಲಿ ಹಾಡುತ್ತಿದ್ದೆ. ಕ್ರಮೇಣ ಗಂಟಲಲ್ಲಿ ಸಣ್ಣ ನೋವು ಬರಲು ಶುರುವಾಯಿತು. 4 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಹಾಡುವಾಗ ನೋವು ಬರ್ತಿತ್ತು. ಅಪ್ಪಂಗೆ ಕೂಡ ಹೇಳಿದ್ದೆ ನನಗೆ ಕಷ್ಟವಾಗುತ್ತದೆ ಅಂತ. ಆಗ ಅವರು ಅದು ನಿನ್ನ ಭ್ರಮೆ ಅಂತ ಇದ್ರು, ಅಲ್ಲದೆ ಮಾತು ಕಮ್ಮಿ ಮಾಡು ಅಂತಿದ್ರು. ನಾನು ಕೂಡ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಎಂದಿದ್ದಾರೆ. ಒಂದು ದಿನ ಯಾವುದೋ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇತ್ತು. ಹೋಗಲು ರೆಡಿಯಾಗಿ ಚಪ್ಪಲಿ ಹಾಕಿಕೊಳ್ಳುತ್ತಿದ್ದೆ. ನೆಪ ಮಾತ್ರಕ್ಕೆ ಒಂದು ಸಾರಿ ಕೆಮ್ಮು ಬಂತು. ಆ ಕೆಮ್ಮು ಬಂದು ಹೋದ ಮೇಲೆ ನನಗೆ ಧ್ವನಿನೇ ಬರ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಮೂರು ಧ್ವನಿ ಬರ್ತಿದೆ. ಅಮ್ಮ ಏನಾಗಲ್ಲ ಅಂತ ಕಳುಹಿಸಿದ್ರು. ಅಲ್ಲಿ ಹೋಗಿ ಹೆದರಿಕೊಂಡೇ ವೇದಿಕೆ ಹತ್ತಿದೆ. ಹಾಡಲು ಪ್ರಯತ್ನ ಪಟ್ಟಾಗ ಮತ್ತೆ 3 ಧ್ವನಿ ಬಂತು. ಅವರು ಮತ್ತೆ ಒಂದೇ ಹಾಡು ಹಾಡಿದ್ದು. ಮತ್ತೆ ವೇದಿಕೆ ಪಕ್ಕದಲ್ಲಿ ಕಣ್ಣೀರು ಹಾಕೊಂಡು ಕುಳಿತಿದ್ದೆ. ಆ ಕಾರ್ಯಕ್ರಮದಿಂದ ಬಂದ ಮೇಲೆ ಸರಿನೇ ಹೋಗಲಿಲ್ಲ. ನಾನು ಮಾಡದೇ ಇರುವ ಔಷಧಿಗಳಿಲ್ಲ. ಎಲ್ಲರೂ ಸರಿಯಾಗುತ್ತದೆ ಅಂತ ಹೇಳಿದ್ರು, ಆದರೆ ಯಾವಾಗ ಅಂತ ಹೇಳಲಿಲ್ಲ. ಎಷ್ಟೋ ತಿಂಗಳು ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡಿದ್ದೆ. ಅವರೆಲ್ಲ ಏನು ಹೇಳೋದು, ಹಾಡೋದಿರಲಿ, ಮಾತನಾಡಲು ಸಹ ಆಗುತ್ತಿರಲಿಲ್ಲ. ಆ ಒತ್ತಡ ನನಗೆ ಹೆಚ್ಚಾಗುತ್ತಿತ್ತು. ಒಬ್ಬರು ವೈದ್ಯರ ಬಳಿ ಹೋದಾಗ ಅವರು ಟೆಸ್ಟ್ ಮಾಡಿ ಆಪರೇಷನ್ ಮಾಡಬೇಕು, ಮಾಡಿದ ಮೇಲೆ ಧ್ವನಿ ಇರಲೂಬಹುದು ಹೋಗಲೂಬಹುದು ಅಂದ್ರು. ನಾನು ಅಲ್ಲಿಂದ ಹತ್ತು ಆಚೆ ಬಂದೆ. ನಾನು ದಿನ ಎದ್ದು ಹಾಡಲು ಟ್ರೈ ಮಾಡೋದು, ಅಳೋದು ಇದೇ ನನ್ನ ದಿನಚರಿಯಾಗಿತ್ತು. ಕೊನೆಯಲ್ಲಿ ನಮ್ಮ ಆಪ್ತರ ಸಲಹೆ ಮೇರೆಗೆ ಒಬ್ಬರ ಬಳಿ ಹೋದೆವು. ಅವರು ಔಷಧಿ ಕೊಟ್ಟ 4 ತಿಂಗಳಲ್ಲಿ ನನ್ನ ಧ್ವನಿ ಸರಿ ಹೋಯಿತು ಎಂದು ತಮ್ಮ ಜೀವನದಲ್ಲಿ ನೋವು ತಂದ ಘಟನೆ ಬಗ್ಗೆ ಹಂಚಿಕೊಂಡಿದ್ದಾರೆ. ನಾನು ತೆರೆದ ಪುಸ್ತಕ, ಅದರಲ್ಲಿ ಮುಚ್ಚಿಡಲು ಏನೂ ಇಲ್ಲ. ಬೇರೆ ಕ್ಷೇತ್ರಗಳಂತೆ ನಮ್ಮ ಕ್ಷೇತ್ರದಲ್ಲಿಯೂ ಕಾಂಪಿಟೇಷನ್ ಇತ್ತು. ಕೆಲವು ಕಡೆಗಳಲ್ಲಿ ಆರೋಗ್ಯಕರ ಸ್ಪರ್ಧೆ ಇದ್ದರೆ ಬಹಳ ಕಡೆ ಕೆಟ್ಟ ಸ್ಪರ್ಧೆ ಇರುತ್ತದೆ. ಅದರಲ್ಲೂ ನಮ್ಮ ಕ್ಷೇತ್ರದಲ್ಲಿ ಯಾರನ್ನಾದರೂ ಒಳ್ಳೆಯ ರೀತಿಯಲ್ಲಿ ಹಿಂದಿಕ್ಕಲು ಆಗಲ್ಲ ಅಂತ ಗೊತ್ತಾದ ತಕ್ಷಣ ಬೇರೆ ಮಾರ್ಗಗಳೆಲ್ಲ ಬರುತ್ತದೆ. ಅದರಲ್ಲೂ ಮಹಿಳೆಯರಿಗೆ ಆಕೆಯ ಚಾರಿತ್ರ್ಯದ ಬಗ್ಗೆ ಮಾತನಾಡ್ತಾರೆ. ನನಗೂ ಆ ಅನುಭವ ಆಗಿದೆ ಎಂದು ಖ್ಯಾತ ಗಾಯಕಿ ಅರ್ಚನಾ ಉಡುಪ ತಮ್ಮ ಜೀವನದಲ್ಲಿ ತಮ್ಮನ್ನ ಕುಗ್ಗಿಸಿದ ಘಟನೆ ಬಗ್ಗೆ ಮಾತನಾಡಿದ್ದಾರೆ. ಬುಕ್ ಬ್ರಹ್ಮ ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ ಅವರು, ನನ್ನ ಚಾರಿತ್ರ್ಯದ ಬಗ್ಗೆ ಮಾತನಾಡಿದ ಸಮಯದಲ್ಲಿ ನನ್ನ ಪತಿ ನನಗೆ ಬಲವಾಗಿ ಬೆನ್ನೆಲುಬಾಗಿ ನಿಂತ ಕಾರಣದಿಂದ ಅದೆಲ್ಲ ನನಗೆ ಅಷ್ಟೊಂದು ಪರಿಣಾಮ ಬೀರಲಿಲ್ಲ. ಸ್ವಲ್ಪ ದಿನ ತೊಂದರೆಯಾಯಿತು, ಯಾಕಂದ್ರೆ ಅದೆಲ್ಲ ನನಗೆ ಹೊಸತು. ಇವಾಗಂತೂ ಎಮ್ಮೆ ಚರ್ಮದ ರೀತಿಯಾಗಿದೆ. ಯಾರು ಏನಾದ್ರೂ ಹೇಳ್ಕೊಳ್ಳಿ ಅಂತ ಬಿಟ್ಟು ಬಿಟ್ಟಿದ್ದೇನೆ. ನನ್ನ ಹಿಂದೆ ಮಾತನಾಡಿದ್ರೆ ನಾನು ಅವರಿಗಿಂತ 2 ಹೆಜ್ಜೆ ಮುಂದೆ ಇದ್ದೇನೆ ಅಂತ. ಮಾತನಾಡಿದರೆ ಅವರಿಗೆ ಖುಷಿಯಾಗುತ್ತದೆ ಅಂದರೆ ಅವರ ಪಾಡಿಗೆ ಅವರು ಖುಷಿ ಪಡಲಿ ಅಂತ ಬಿಟ್ಟು ಬಿಡುತ್ತೇನೆ. ಇದು ಎಲ್ಲರ ಜೀವನದ ಒಂದು ಭಾಗ ಅನಿಸುತ್ತದೆ ನನಗೆ ಎಂದಿದ್ದಾರೆ. ಇನ್ನೊಂದು ತುಂಬಾ ದೊಡ್ಡದಾಗಿ ನನಗೆ ಹೊಡೆತ ಬಿದ್ದಿರೋದು ಅಂದ್ರೆ, ನಾನು ಹೈ ಪಿಚ್ ಹಾಡುಗಳಿಗೆ ಕಿರ್ಚಾಡುತ್ತಿದ್ದೆ. ಹೈ ಪಿಚ್ ಹಾಡುಗಳಿಗೆ ನನ್ನನ್ನೇ ಕರೆಸ್ತಾ ಇದ್ರು. ಆವಾಗ ಗೊತ್ತಾಗುತ್ತಿರಲಿಲ್ಲ. ಈ ಜೋಶ್ನಲ್ಲಿ ಹಾಡುತ್ತಿದ್ದೆ. ಕ್ರಮೇಣ ಗಂಟಲಲ್ಲಿ ಸಣ್ಣ ನೋವು ಬರಲು ಶುರುವಾಯಿತು. 4 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಹಾಡುವಾಗ ನೋವು ಬರ್ತಿತ್ತು. ಅಪ್ಪಂಗೆ ಕೂಡ ಹೇಳಿದ್ದೆ ನನಗೆ ಕಷ್ಟವಾಗುತ್ತದೆ ಅಂತ. ಆಗ ಅವರು ಅದು ನಿನ್ನ ಭ್ರಮೆ ಅಂತ ಇದ್ರು, ಅಲ್ಲದೆ ಮಾತು ಕಮ್ಮಿ ಮಾಡು ಅಂತಿದ್ರು. ನಾನು ಕೂಡ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಎಂದಿದ್ದಾರೆ. ಒಂದು ದಿನ ಯಾವುದೋ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇತ್ತು. ಹೋಗಲು ರೆಡಿಯಾಗಿ ಚಪ್ಪಲಿ ಹಾಕಿಕೊಳ್ಳುತ್ತಿದ್ದೆ. ನೆಪ ಮಾತ್ರಕ್ಕೆ ಒಂದು ಸಾರಿ ಕೆಮ್ಮು ಬಂತು. ಆ ಕೆಮ್ಮು ಬಂದು ಹೋದ ಮೇಲೆ ನನಗೆ ಧ್ವನಿನೇ ಬರ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಮೂರು ಧ್ವನಿ ಬರ್ತಿದೆ. ಅಮ್ಮ ಏನಾಗಲ್ಲ ಅಂತ ಕಳುಹಿಸಿದ್ರು. ಅಲ್ಲಿ ಹೋಗಿ ಹೆದರಿಕೊಂಡೇ ವೇದಿಕೆ ಹತ್ತಿದೆ. ಹಾಡಲು ಪ್ರಯತ್ನ ಪಟ್ಟಾಗ ಮತ್ತೆ 3 ಧ್ವನಿ ಬಂತು. ಅವರು ಮತ್ತೆ ಒಂದೇ ಹಾಡು ಹಾಡಿದ್ದು. ಮತ್ತೆ ವೇದಿಕೆ ಪಕ್ಕದಲ್ಲಿ ಕಣ್ಣೀರು ಹಾಕೊಂಡು ಕುಳಿತಿದ್ದೆ. ಆ ಕಾರ್ಯಕ್ರಮದಿಂದ ಬಂದ ಮೇಲೆ ಸರಿನೇ ಹೋಗಲಿಲ್ಲ. ನಾನು ಮಾಡದೇ ಇರುವ ಔಷಧಿಗಳಿಲ್ಲ. ಎಲ್ಲರೂ ಸರಿಯಾಗುತ್ತದೆ ಅಂತ ಹೇಳಿದ್ರು, ಆದರೆ ಯಾವಾಗ ಅಂತ ಹೇಳಲಿಲ್ಲ. ಎಷ್ಟೋ ತಿಂಗಳು ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡಿದ್ದೆ. ಅವರೆಲ್ಲ ಏನು ಹೇಳೋದು, ಹಾಡೋದಿರಲಿ, ಮಾತನಾಡಲು ಸಹ ಆಗುತ್ತಿರಲಿಲ್ಲ. ಆ ಒತ್ತಡ ನನಗೆ ಹೆಚ್ಚಾಗುತ್ತಿತ್ತು. ಒಬ್ಬರು ವೈದ್ಯರ ಬಳಿ ಹೋದಾಗ ಅವರು ಟೆಸ್ಟ್ ಮಾಡಿ ಆಪರೇಷನ್ ಮಾಡಬೇಕು, ಮಾಡಿದ ಮೇಲೆ ಧ್ವನಿ ಇರಲೂಬಹುದು ಹೋಗಲೂಬಹುದು ಅಂದ್ರು. ನಾನು ಅಲ್ಲಿಂದ ಹತ್ತು ಆಚೆ ಬಂದೆ. ನಾನು ದಿನ ಎದ್ದು ಹಾಡಲು ಟ್ರೈ ಮಾಡೋದು, ಅಳೋದು ಇದೇ ನನ್ನ ದಿನಚರಿಯಾಗಿತ್ತು. ಕೊನೆಯಲ್ಲಿ ನಮ್ಮ ಆಪ್ತರ ಸಲಹೆ ಮೇರೆಗೆ ಒಬ್ಬರ ಬಳಿ ಹೋದೆವು. ಅವರು ಔಷಧಿ ಕೊಟ್ಟ 4 ತಿಂಗಳಲ್ಲಿ ನನ್ನ ಧ್ವನಿ ಸರಿ ಹೋಯಿತು ಎಂದು ತಮ್ಮ ಜೀವನದಲ್ಲಿ ನೋವು ತಂದ ಘಟನೆ